ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ಸಂಡೇ ಮಾರ್ನಿಂಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಸಂಡೇ ಯೂಶ್ವಲಿ ನಾವು ಬ್ರೇಕ್ಫಾಸ್ಟು ಹೊರಗಡೆ ಮಾಡ್ತೀವಿ. ಯಾಕೆ ಅಂದರೆ ಮನೆ ಸಂಡೇ ರಜಾ ಅಲ್ಲ, ಸ್ವಲ್ಪ ಎದ್ದೇಳೋದು ಲೇಟ್ ಆಗುತ್ತೆ. ಹಾಗಾಗಿ ಸಂಡೇ ಹೊರಗಡೆ ಹೋಗ್ತೀವಿ. ಊರಿಗೇನಾದರೂ ಹೋದರೆ ಮನೇಲೇ ಸ್ವಲ್ಪ ತಿಂದ್ಕೊಂಡು, ಇಲ್ಲಾಂದರೆ ಅಲ್ಲಿಗೆ ಬ್ರೇಕ್ಫಾಸ್ಟಿಗೆ ಹೊರಟೋಗ್ಬಿಡ್ತೀವಿ ಊರಿಗೇನೆ. ಇವತ್ತು ಇಲ್ಲ ಹನುಮಂತಗೆ ಹೋಗೋಣ ಅಂತ ಅಂದರು ಹಸ್ಬೆಂಡು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅಂತ ಹನುಮಂತಗೆ ಹೊರಟ್ವಿ. ನಾವು ಮನೆ ಬಿಡೋಷ್ಟರೊಳಗೆ 9:45 ಆಗೋಗಿತ್ತು ಹೆಚ್ಚು ಕಮ್ಮಿ. ಅಲ್ಲಿಗೆ ಒಂದು 10:15ಗೆ ರೀಚ್ ಆದ್ವಿ ಅನಿಸುತ್ತೆ. ಟೈಮ್ ನಾನು ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ. ಈ ರೋಡಲ್ಲಿ ತುಂಬ ಹನುಮಂತು ಪಲಾವ್ ಸಿಗ್ತವೆ ಹೋಟೆಲ್ಸು ನೋಡಿ, ಚಿಕ್ಕ ಚಿಕ್ಕದು ದೊಡ್ಡದು ಎಲ್ಲ. ತುಂಬ ಮುಂದೆ ಹೋಗೋಣ ಅಂತ ಹೋದ್ವಿ. ತುಂಬ ರಶ್ ಇತ್ತು ಅಲ್ಲಿ, ಕ್ಯೂ ಸಿಸ್ಟಮ್ ಬೇರೆ ಇತ್ತು. ಅದು ಫೋಟೋ ಕ್ಲಿಪ್ ತೊಗೊಳಕ್ಕಾಗಲಿಲ್ಲ ನನಗೆ. ಹೋಗಿ ಅಲ್ಲಿ 2 ಫುಲ್ ತೊಗೊಂಡ್ವಿ ಮಟನ್ ಬಿರಿಯಾನಿನ. ಏಕೆಂದರೆ 4 ತೊಗೊಂಡ್ರೆ ತಿನ್ನೋಕ್ಕಾಗಲ್ಲ, ಮಕ್ಕಳು ಎಲ್ಲ ಸ್ವಲ್ಪನೇ ತಿನ್ನೋದು ಅಂದ್ಬಿಟ್ಟು 2/4 ಮಾಡ್ಕೊಂಡ್ವಿ ನಾವು. ಬರ್ತಾ ಹಂಗೆ ಅಂದವೆ ಐಸ್ ಕ್ರೀಮ್ ಬೇಕು ಅಂದರು ಮಕ್ಕಳು. ಐಸ್ ಕ್ರೀಮ್ ತಿಂದ್ಕೊಂಡು ನಮ್ಮದು ಸೈಟ್ ಹತ್ರ ಹೋಗೋಣ ಅಂದರು. ಏಕೆಂದರೆ ವೆಗ್ನಸ್ಡೇ RCC ಇದೆ, ಅಲ್ಲಿ ಕೆಲಸ ನಡೀತಿದೆ, ಬಾ ನೋಡ್ಕೊಂಬರೋಣ, ಹೆಂಗೂ ಫ್ರೀ ಇದ್ದೀವಲ್ಲ ಅಂದ್ಬಿಟ್ಟು ಅಲ್ಲಿಂದ ನಾವು ನಮ್ಮ ಸೈಟ್ ಹತ್ರ ಹೊರಟ್ವಿ. JP ನಗರದಲ್ಲಿದೆ ಸೈಟು. ನೋಡಿ ಕೆಲಸ ನಡೀತಿದೆ, ವೆಗ್ನಸ್ಡೇ RCC ಇದೆಯಲ್ಲ. ಅಲ್ಲೋದ್ಮೇಲೆ ಗೊತ್ತಾಯಿತು ಕಬ್ಬಣ ಸ್ವಲ್ಪ ಬೇಕು, ಖಾಲಿಯಾಗಿದೆ, ಅದು ಬಿಟ್ಟರೆ ಚಾಪೆ ಬೇಕು ಅಂತ ಹೇಳಿದ್ರು ಅಲ್ಲಿ. ಓ ಹೌದಾ ಅಂದ್ಬಿಟ್ಟು ನಮ್ಮನ್ನು ಕರ್ಕೊಂಡು ಜಲ್ಲೆಂದರು ಕಬ್ಬಣ ತಗೊಳ್ಳೋಣ ಅಂತ ಕರ್ಕೊಂಡು ಬಂದರು. ಅಲ್ಲಿ ಕಬ್ಬಣ ಎಲ್ಲ ಲೋಡ್ ಮಾಡಿಸ್ತಾ ಇದ್ದಾರೆ. ನನಗೆ ತುಂಬ ಬಿಸಿಲಿತ್ತು, ನಾನು ಕೆಳಗಡೆ ಇಳಿಯಲ್ಲ ಅಂದ್ಬಿಟ್ಟು ಜಸ್ಟ್ ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ, ಕಾರಲ್ಲೇ ಕೂತ್ಕೊಂಡು. ಅಲ್ಲಿಂದ ಅನ್ಲೋಡ್ ಮಾಡಿಸ್ತಿದ್ದಾರೆ. ನಾನು ನನ್ನ ದೊಡ್ಡ ಮಗ ಇಬ್ಬರು ಒಳಗಡೆ ಕೂತಿದ್ವಿ. ಅನ್ಲೋಡ್ ಮಾಡಿಸ್ಕೊಂಡು ನಮಗೆ ಎಳ್ನೀರು ಬೇಕು, ತುಂಬ ಸುಸ್ತಾಗ್ತಿದೆ, ತುಂಬ ಬಿಸಿಲಿದೆ ಅಂತ ಅಂದ್ವಿ. ಅಂದವೇ ಅಲ್ಲಿ ಎಳ್ನೀರು ಕುಟ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಲೈಟಾಗಿ ಏನಾದರೂ ಒಂದು ಫುಡ್ಡು ತಿಂದು ಸಂಜೆ ಸುತ್ತೂರು ಜಾತ್ರೆಗೆ ಹೋಗೋಣ ಅಂತ ಹೇಳಿದರು. ಅಣ್ಣಂಗೆ ಅತ್ತಿಗೆಗೆ ಫೋನ್ ಮಾಡ್ತೀನಿ, ಹೋಗೋಣ ಅವ್ರ ಜೊತೆ ಅಂತ ಹೇಳಿದ್ರು. ನಮ್ಮ ಬ್ಯಾಡ್ ಲಕ್ಕು ಮಕ್ಕಳು ಇರಲಿಲ್ಲ. ಮಕ್ಕಳು ಇದ್ದಿದ್ದರೆ ಅಣ್ಣ ಅತ್ತಿಗೆ ಮಕ್ಕಳು ತುಂಬ ಇನ್ನೂ ಚೆನ್ನಾಗಿರೋದು. ಈಗಲೂ ಚೆನ್ನಾಗಿತ್ತು, ಯಾಕೆಂದರೆ ಅಲ್ಲಿ ಗೇಮ್ಸ್ ಎಲ್ಲ ಇತ್ತಲ್ಲ. ಗೇಮ್ಸ್ ಎಲ್ಲ ಆಡೋಕ್ಕೆ ತುಂಬ ಎಂಜಾಯ್ ಮಾಡೋರು ಹೆಣ್ಮಕ್ಳು. ಅವ್ರು ಇರಲಿಲ್ಲ. ನನ್ನ ಮಕ್ಳಿಗಂತೂ ತುಂಬ ಬೇಜಾರಾಯಿತು. ಇವರಿಬ್ಬರನ್ನೇ ಕರ್ಕೊಂಡು ಆಟಾಡ್ಸೋಣ ಅಂತ ಕರ್ಕೊಂಡು ಬಂದ್ವಿ. ನನ್ನ ಚಿಕ್ಕ ಮಗ ಎಲ್ಲ ಆಟಾಡ್ತಿದ್ದಾನೆ. ದೊಡ್ಡ ಮಗ ನಾನು ಇದು ಆಡೋಲ್ಲ, ನನಗಿಷ್ಟ ಇಲ್ಲ ಇದು ಚಿಕ್ಕ ಮಕ್ಳು ಆಡೋದು ಅಂತ ಅವನು ಹೋಗಲಿಲ್ಲ. ಅದಾದಮೇಲೆ ಡ್ರ್ಯಾಗನ್ ಆಡೋಣ ಬಾ ಅಂತ ಕರಿತಿದ್ರು. ನನಗೆ ಭಯಪ್ಪ, ನಾನು ಬರಲ್ಲ ಅಂದರು. ಮತ್ತು ಅಣ್ಣನ ಹಿಂಸೆ ಕೊಟ್ಟರು. ಅಣ್ಣಂಗೂ ಭಯನೇ, ಆದರೂ ಫೋರ್ಸ್ ಮಾಡಿ ಕರ್ಕೊಂಡು ಹೋದರು. ನಾನು ಮತ್ತು ನಮ್ಮ ಭಾವ ಅವರಿಬ್ಬರೂ ಸ್ವಲ್ಪ ಭಯ ಪಡ್ಕೊತೀವಿ. ಅತ್ತಿಗೆ ಮತ್ತು ಜಲ್ಲೆಂದ್ರು ಇಬ್ಬರು ತುಂಬ ಸ್ಟ್ರಾಂಗ್ ಇದ್ದಾರೆ, ನಾನು ಆಡ್ತೀನಿ ಅಂತಿದ್ರು. ಫೈನಲಿ ನನ್ನ ದೊಡ್ಡ ಮಗ, ಜಲ್ಲೆಂದ್ರು, ಭಾವ ಮತ್ತು ಅಕ್ಕ 4 ಜನ ಡ್ರ್ಯಾಗನ್ ಆಡ್ತೀನಿ ಅಂತ ಹೋದರು. ಆಡ್ತೀನಿ ಅಂತ ಜೋಶಲ್ಲೇನೋ ಹೋದರು. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅವರು ಎಷ್ಟು ಭಯ ಪಡ್ಕೋತಿದ್ದಾರೆ ಅಂತ. ಫುಲ್ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ಜಲ್ಲೆಂದ್ರು ಹಾಯ್ ಮಾಡ್ತಿದ್ದಾರೆ. ನಾನಂತೂ ನೋಡಿ ತುಂಬ ಖುಷಿಪಟ್ಟೆ, ಏಕೆಂದರೆ ವಿಡಿಯೋ ಕರೆಕ್ಟಾಗಿ ತೆಗಿಯೋಕ್ಕಾಗಲಿಲ್ಲ. ಅಲ್ಲಿ ಅವರು ಭಯ ಪಡ್ಕೋತಿದ್ದು ನೋಡಬೇಕಿತ್ತು. ಏಕೆಂದರೆ ಪಕ್ಕದಲ್ಲಿ ಕಾರ್ ಗೇಮ್ ಇತ್ತು, ನಾನು ಕರೆಕ್ಟಾಗಿ ನಿಂತು ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಎಷ್ಟಾಗುತ್ತೆ ಅಷ್ಟು ತೊಗೊಂಡಿದ್ದೀನಿ. ಅಲ್ಲಿಂದ ಮಕ್ಕಳನ್ನ ಇದು ಟ್ರೈನ್ ಆಡಿಸ್ಕೊಂಡು ಮತ್ತೆ ಮುಂದೆ ಹೋದ್ವಿ. ನಾನು ಸುತ್ತೂರು ಜಾತ್ರೆ ನೋಡೇ ಇರಲಿಲ್ಲ, ಇದೇ ಫಸ್ಟು ಟೈಮು. ಮುಂದೆ ಹೋಗ್ತಾ ಅಲ್ಲಿ ಲಕ್ಷ ದೀಪೋತ್ಸವ ನಡೀತಿತ್ತು, ಅದನ್ನು ನೋಡ್ಕೊಂಡ್ವಿ. ಅದನ್ನು ನೋಡಿಕೊಂಡು ಮುಂದೆ ಹೋಗ್ತಾನೇ ಇದ್ದೀವಿ. ಮುಗಿತಾನೇ ಇಲ್ಲ ಜಾತ್ರೆ, ಅಷ್ಟು ದೊಡ್ಡ ಜಾತ್ರೆ ಅದು. 10 ಡೇಸ್ ನಡೆಯುತ್ತಂತೆ ಜಾತ್ರೆ. ತುಂಬ ದೊಡ್ಡ ಜಾತ್ರೆ, ಚೆನ್ನಾಗಿತ್ತು. ಮುಂದೆ ಹೋದ್ವಿ, ಟೆಂಪಲಲ್ಲಿ ದರ್ಶನ ಮಾಡೋಣ ಅಂತ. ತುಂಬ ಜನ ರಶ್ ಇತ್ತು, ಆದ್ರೂ ಮೂವಿಂಗ್ ಫಾಸ್ಟಾಗಿ ಆಗ್ತಿತ್ತು. ಎಲ್ಲೂ ನಿಂತು ಹೋಗ್ತಿರ್ಲಿಲ್ಲ, ಮೂವಿಂಗ್ ಫಾಸ್ಟ್ ಇತ್ತು. ಹಾಗಾಗಿ ಹೋಗ್ತಾಯಿದ್ರೆ ನಮ್ಗೆ ಅಷ್ಟು ಟಯರ್ಡು ಸುಸ್ತು ಅನ್ನಿಸ್ಲಿಲ್ಲ. ತುಂಬ ದೊಡ್ಡ ಜಾತ್ರೆ, ನನಗಿದೆ ಫಸ್ಟ್ ಟೈಮ್ ನೋಡ್ತಿರೋದು. ಇದು ಟೆಂಪಲ್ ಹತ್ರ ಹೋದ್ವಿ. ಅಲ್ಲಿ ಅಣ್ಣ ಮತ್ತು ಜಲ್ಲೆಂದ್ರು ಇಬ್ಬರು ಕೂತ್ಕೊಂಡ್ಬಿಟ್ರು. ಅಯ್ಯೋ ರಶ್ ಇದೇನೋ, ಕ್ಯೂ ಸಿಸ್ಟಮ್ ಇದೆ, ನಾನು ಬರಲ್ಲ ಅಂತ. ನಾನು ನನ್ನ ದೊಡ್ಡ ಮಗ ಮತ್ತು ಅಕ್ಕ 3 ಜನ ಹೋದ್ವಿ ಒಳಗಡೆ. ಕೆಲವೊಂದು ಕಡೆ ಕ್ಲಿಪ್ ತೊಗೊಳಕ್ಕೆ ಬಿಡಲಿಲ್ಲ, ಫೋಟೋ ಕ್ಲಿಪ್ಪು. ಕೆಲವು ಕಡೆ ತೊಗೊಂಡೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು. ತುಂಬ ದೊಡ್ಡ ದೇವಸ್ಥಾನ ಅನಿಸುತ್ತೆ ಇದು. ನೋಡ್ಕೊಂಡು ಹೋದ್ವಿ. 21 ಕಳಸ ಎಲ್ಲ ಇತ್ತು, ಅದೆಲ್ಲ ತೆಗಿಯಕ್ಕೆ ಬಿಡಲಿಲ್ಲ. ಅಲ್ಲಿಂದ ಹೊರಗಡೆ ಬಂದ್ವಿ. ಪ್ರಸಾದ ಇದೆ ಅಂತ ಹೇಳಿದ್ರು, ಆದರೂ ತುಂಬ ರಶ್ ಇದೆ ಅಂದ್ಬಿಟ್ಟು ಇಲ್ಲ ಹೊರಗಡೆ ತಿನ್ನೋಣ ಅಂದ್ಬಿಟ್ಟು ಹೋಟೆಲ್ ಕಾಮತ್
ಆನ್ ದ ವೇ ಸಿಗುತ್ತೆ ಅಂತ ಅಲ್ಲೋಗಿ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಸ್ಪೆಷಲ್ ಊಟ ತೊಗೊಂಡ್ವಿ. ಇನ್ನು ನನ್ನ ದೊಡ್ಡ ಮಗನಿಗೆ ಚೈಲ್ಡ್ ಊಟ ಅಂತ ಇತ್ತು. ಅಣ್ಣ ಮತ್ತು ಜಲೇಂದ್ರು ಮಾಮೂಲಿ ನಾರ್ಮಲ್ ಊಟನೇ ತೊಗೋತೀವಿ ಅಂತ ಅವ್ರಿಗೆ ಊಟ ಜಾಸ್ತಿ ತಿನ್ನಲ್ಲ, ಬೇಡ ಸಂಜೆ ರಾತ್ರಿ ಅಂದ್ಬಿಟ್ಟು ಸ್ವಲ್ಪ ನಾರ್ಮಲಾಗಿ ತೊಗೊಂಡ್ರು. ತುಂಬ ಚೆನ್ನಾಗಿತ್ತು ಊಟ, ಹೈಜಿನಿಕ್ ಆಗಿತ್ತು. ಜೋಳದ ರೊಟ್ಟಿ, ಬೆಣ್ಣೆ, ಒಬ್ಬಟ್ಟು, ಒಂದು 2-3 ಥರ ಪಲ್ಯ ಎಲ್ಲ ಇತ್ತು. ತುಂಬ ಟೇಸ್ಟಾಗಿತ್ತು, ತುಂಬ ಚೆನ್ನಾಗಿತ್ತು. ತಿಂದ್ವಿ. ಮತ್ತು ಅಣ್ಣ ಅತ್ತಿಗೆ ಜಲೇಂದ್ರು ಎಲ್ಲ ಎಲೆ ಅಡಿಕೆ ಹಾಕ್ಕೊಂಡ್ರು. ನನಗೆ ಬೇಡ ಅಂದ್ವಿ. ನಾವು ಐಸ್ ಕ್ರೀಮ್ ತಿಂತೀವಿ ಅಂತ ನಾನು ಮಕ್ಕಳು ಐಸ್ ಕ್ರೀಮ್ ತಿಂದ್ಕೊಂಡು ಎಲ್ಲ ಹೆಚ್ಚು ಕಮ್ಮಿ 10 o'clock ಆಯಿತು, ಹೊರಟ್ವಿ. ಥ್ಯಾಂಕ್ ಯು. ಬಾಯ್.